ಎಲ್ಲಿ ಕೂಡ ಗೋಬಿ ಸಿಗುದಿಲ್ಲ ಗ್ಯಾಸ್ ಇಲ್ಲದೆ ಉಪ್ಪು ಹಾಕಿ ಯಾರು ಮಾಡ್ತೀನಿ ಗಿಂಡಿ ಅಡಿಗೆ ಉಪ್ಪು ಚಪ್ಪದಾಲೆ ಎಡಾದ್ರಾ ಬೇಟೆ ಮಾತ್ರ ಸರಿ ಉಂಟಾ ಉಪ್ಪು ಮಾತ್ರನಾ ಬೇರೆ ಸರಿ ಇದಲ್ಲ ರಾಜ ಗಂಭೀರ ಇದು ಒಲ್ಪದ ರಾಣಿ ಹೌದಾನೆ ರಾಣಿ ಅಂತ ಹುಡುಗ ಮನೆ ರಾಣಿ ಮಂಡೆ ಇವಾಗ ಸಮ್ಮರ್ ಸೀಸನ್ ಅಲ್ವಾ, ಹಾಗಾಗಿ ತುಂಬಾ ಡಸ್ಟ್, ಅದ್ರ ಜೊತೆ ಈ ಬಿಸಿಲು ಎಲ್ಲ ಸೇರಿ ಒಟ್ರಾಶಿ ನಮ್ಮ ಸ್ಕಿನ್ ಹಾಳಾಗಿ ಬಿಡುತ್ತೆ. ನೀವು ಎಷ್ಟೇ ಸ್ಕಿನ್ ಕೇರ್ ಮಾಡಿ, ಯಾವುದೇ ಮಾಯಿಶ್ಚರೈಸರ್ ಹಚ್ಕೊಳ್ಳಿ, ಎಂತ ಸ್ಕಿನ್ ಕೇರ್ ಮಾಡಿದ್ರು ನಮ್ಮ ಒಂದು ಮೇಕಪ್ ಎಲ್ಲ ಮಾಡುವಾಗ ಸ್ವಲ್ಪ ಹೊತ್ತು ನಾವು ಒಂದು ಮಿರರ್ ಅಲ್ಲಿ ಚಂದ ಕಾಣ್ತೇವೆ. ಇದು ನನಗೂ ಆದ ಅನುಭವ. ಆದ್ರೆ ಸ್ವಲ್ಪ ಮಧ್ಯಾಹ್ನ ಆಗುವಾಗ ನಮ್ಮ ಮುಖವೇ ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ. ಅಷ್ಟೊಂದು ಬಿಸಿಲು, ಈ ಡಸ್ಟ್ ಎಲ್ಲ ಹೊರಗಡೆ ಹೋದಾಗ ಮಿಕ್ಸ್ ಆಗಿ ನಮ್ಮ ಮುಖದಲ್ಲಿ ಇದ್ದ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ರಿಂಕಲ್ಸ್, ಟ್ಯಾನ್ ಆಗೋದು ಬಿಸಿಲಿಗೆ. ಆ ಟ್ಯಾನ್ ಆದದ್ದು ಫೇಶಿಯಲ್ ಮಾಡಿಸಿದ್ರು ಕೂಡ ಹೋಗಲ್ಲ, ಅಷ್ಟಾಗಿ ಟ್ಯಾನ್ ಆಗಿ ಬಿಡುತ್ತೆ. ಟ್ಯಾನ್ ಆಗೋದು, ಮತ್ತೆ ಡಾರ್ಕ್ ಸರ್ಕಲ್, ಲಿಪ್ಸ್ ಬ್ಲ್ಯಾಕ್ ಆಗೋದು, ಏನೆಲ್ಲ ಸಮಸ್ಯೆ, ಪಿಂಪಲ್ಸ್, ಆಕ್ನಿ, ಅದರ ಮಾರ್ಕ್ ಎಲ್ಲ ಹಾಗೇ ಉಳಿದಿರುತ್ತೆ. ನಾವು ಎಷ್ಟೋ ಎಲ್ಲಾ ಕಡೆ ಖರ್ಚು ಮಾಡ್ತೇವೆ, ಯಾರ್ಯಾರು ಹೇಳಿದ್ದು ಯಾವ ಪ್ರಾಡಕ್ಟ್ ತಗೊಳ್ತೇವೆ, ಆದ್ರೂ ಕೂಡ ನಮ್ಗೆ ಕಡಿಮೆ ಆಗಿರಲ್ಲ. ಯಾಕಂದ್ರೆ ಬೇರೆಯವರಿಗೆ ಸೆಟ್ ಆದ ಪ್ರಾಡಕ್ಟ್ ನಮಗೆ ಸೆಟ್ ಆಗುದಿಲ್ಲ. ಯಾಕಂದ್ರೆ ಅವರ ಸ್ಕಿನ್ ಆ ಟೈಪ್ಗೆ ಅದು ಸೆಟ್ ಆಗ್ತದೆ, ನಮ್ಮ ಸ್ಕಿನ್ ಬೇರೆ ಆಗಿರ್ತದೆ. ಇದು ನನ್ನ ಜೊತೆ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ನಂಗೂ ಕೂಡ ನಾನು ಬೇರೆಯವ್ರದ್ದು ನೋಡಿ ತುಂಬಾ ಸಲ ಟ್ರೈ ಮಾಡಿದ್ದೇನೆ, ಆದ್ರೆ ನಂಗೆ ಅದು ಆಗ್ಲಿಲ್ಲ. ಅವಾಗ ನಾನು ತಿಳ್ಕೊಳ್ಳುದು ಇದೇನು ಮಾರೆ ಅವರು ಲಕ್ಕಿ ಅಂತ ತಿಳ್ಕೊಳ್ತಿದ್ದೆ. ಅವಾಗ ನಾಲೆಜ್ ಇರ್ಲಿಲ್ಲ. ಆದ್ರೆ ಇವಾಗ ನಂಗೆ ಗೊತ್ತುಂಟು, ಅವರ ಸ್ಕಿನ್ ಟೈಪ್ ಬೇರೆ, ನನ್ನ ಸ್ಕಿನ್ ಟೈಪ್ ಬೇರೆ. ಅದಕ್ಕಾಗಿ ಅವರಿಗೆ ಅದು ಸೂಟ್ ಆಗ್ತದೆ, ನಂಗೆ ಅದು ಸೂಟ್ ಆಗಲ್ಲ, ಅಷ್ಟೇ ವಿಷಯ. ಹಾಗಾಗಿ ನಾವು ಸ್ಕಿನ್ ಡಾಕ್ಟರ್ ಹತ್ರನೇ ಹೋಗಿ ನಮ್ಮ ಸ್ಕಿನ್ ಅನ್ನು ಅವರಿಗೆ ಮುಖ ನಾವು ಭೇಟಿಯಾಗಿ ತೋರಿಸಿ ಅವರು ಏನೆಲ್ಲ ಹೇಳ್ತಾರೆ ಅದನ್ನೆಲ್ಲ ನಾವು ತಕೊಂಡು ಪರ್ಚೇಸ್ ಮಾಡಿ ಹಚ್ಕೊಂಡ್ರೆ ತುಂಬಾ ಒಳ್ಳೇದು. ಅವರು ಹೇಳಿದಾಗೆ ಡಯಟ್ ಪ್ಲಾನ್ ಎಲ್ಲ ನಾವು ಮೇಂಟೈನ್ ಮಾಡಬೇಕು. ಆದ್ರೆ ಈ ಬ್ಯುಸಿ ಲೈಫಲ್ಲಿ ಯಾರಿಗೂ ಕೂಡ ಅಷ್ಟೊಂದು ಟೈಮ್ ಇರಲ್ಲ. ಯಾಕಂದ್ರೆ ಹೋಗಿ ಬೆಸ್ಟ್ ಸ್ಕಿನ್ ಡಾಕ್ಟರ್ ಹತ್ರ ಮೀಟ್ ಆಗಿ ಅವರಲ್ಲಿ ವೆಯ್ಟ್ ಮಾಡಿ ಟೋಕನ್ ತಕೊಂಡು, ಆಮೇಲೆ ಅವರ ಒಂದು ಹೈಯೆಸ್ಟ್ ಫೀಸ್ ಇರ್ತದೆ, ಅದನ್ನೆಲ್ಲ ಕೊಟ್ಟು ಅವರು ಹೇಳಿದ ಪ್ರಾಡಕ್ಟ್ ಎಲ್ಲ ಕಾಸ್ಟ್ಲಿ, ಎಲ್ಲ ಹಣ ಎಲ್ಲ ತುಂಬಾ ಖರ್ಚಾಗ್ತದೆ. ಅಷ್ಟೆಲ್ಲ ಯಾರಿಗೂ ಟೈಮ್ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಇವತ್ತೊಂದು ನಿಮ್ಗೆ ಸಜೆಷನ್ ಹೇಳ್ತೇನೆ. ತುಂಬಾ ಸಲ ಹೇಳಿದ್ದೇನೆ, ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಉಂಟು. ಕ್ಯೂರ್ ಆ್ಯಪ್ ಅಂತ ಹೇಳಿ ನೀವು ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಬೋದು. ಇದು ಮೊದಲು ಕ್ಯೂರ್ ಸ್ಕಿನ್ ಅಂತ ಇತ್ತು, ಇವಾಗ ಅದನ್ನು ಕ್ಯೂರ್ ಆ್ಯಪ್ ಅಂತ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ಕ್ಯೂರ್ ಆ್ಯಪ್ ಅಲ್ಲಿ ನಿಮಗೆ ಖಾಲಿ ಸ್ಕಿನ್ ಅಲ್ಲ, ಹೇರ್ ಕೇರ್ ಕೂಡ ಇದೆ. ಅದಕ್ಕೋಸ್ಕರ ಅದರ ಹೆಸರನ್ನು ಚೇಂಜ್ ಮಾಡಿದ್ದಾರೆ. ಈಗ ಅದು ಕ್ಯೂರ್ ಆ್ಯಪ್ ಅಂತ ಇದೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಬಿಟ್ಟು ಅಲವ್ ಅಂತ ಕೊಟ್ಟು ನಿಮ್ಮ ಒಂದು ಸ್ಕಿನ್ನಿನ ಫೋಟೋವನ್ನು ಇಲ್ಲಿ ಕೊಡ್ಬೇಕು. ಫೋಟೋ ಯಾಕೆ ಕೊಡೋದು ಅಂದ್ರೆ ಡಾಕ್ಟರ್ ನಮ್ಮ ಮುಖವನ್ನು ಅಲ್ಲಿ ನೋಡ್ತಾರೆ. ಅದಕ್ಕೋಸ್ಕರ ಡಾಕ್ಟರ್ ಮುಖ ಎಲ್ಲ ನೋಡ್ಬಿಟ್ಟು ನಮ್ಗೆ ಏನು ಸಮಸ್ಯೆ ಇದೆ ಎಲ್ಲ ನಾವು ಚಾಟ್ ಮುಖಾಂತರ ಕೂಡ ಅಲ್ಲಿ ತಿಳಿಸಬಹುದು. ಆಮೇಲೆ ನಮ್ಗೆ ಅವರು ಒಂದು ಕಿಟ್ ಕೂಡ ರೆಡಿ ಮಾಡ್ತಾರೆ. ಇವಾಗ ಈ ಕಿಟ್ಟಿಗೆ ಎಷ್ಟು ಅಮೌಂಟ್ ಇರ್ಬೋದು ಅಂತ ತುಂಬಾ ತಲೆಯಲ್ಲಿ ಇರ್ಬೋದು ಜನರಿಗೆ. ಅದಕ್ಕೋಸ್ಕರ ನಾನು ಇವತ್ತು ಹೇಳ್ತಾ ಇದ್ದೇನೆ, ಕಿಟ್ಟಿಗೆ 2200 ಆಗ್ತದೆ ಗೈಸ್, ಅಷ್ಟೇ. ನಿಮ್ಮ ಎಲ್ಲ ಒಂದು ಅಲ್ಲಿ ಚಾಟ್ ಮಾಡಿದಿರ್ಬೋದು, ಡಾಕ್ಟರ್ ಹತ್ರ ಕಾಂಟ್ಯಾಕ್ಟ್ ಮಾಡಿದಿರ್ಬೋದು, ಅದೆಲ್ಲ ಫ್ರೀ. ಖಾಲಿ ಕಿಟ್ಟಿಗೆ ಮಾತ್ರ ಹಣ. ಅದು ಕೂಡ ನೀವು ನನ್ನ ವ್ಯೂವರ್ಸ್ ನನ್ನ ಥ್ರೂ ಆಗಿ ನೀವು ತರಿಸುವುದಂತ ಇದ್ರೆ ಆ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿದ ಮೇಲೆ ಅಲ್ಲಿ ನೀವು ಈ ಪ್ರಾಡಕ್ಟ್ ತರಿಸುವಾಗ ಕೂಪನ್ ಕೋಡ್ ಅಂತ ಇದೆ. ಆ ಕೂಪನ್ ಕೋಡ್ ಹತ್ರ ನೀವು $100 ಅಂತ ಹಾಕಿದ್ರೆ ನಿಮಗೆ ₹100 ಆಫ್ ಕೂಡ ಸಿಗುತ್ತೆ. ಹಾಗೆ ನಿಮ್ಮ ಏನೇ ಸ್ಕಿನ್ ಡೌಟ್ ಇದ್ರೂ ಅಲ್ಲಿ ಹೇಳ್ಕೊಳ್ಬಹುದು. ಅಷ್ಟೇ ಅಲ್ಲದೆ ನಮಗೆ ಡಯಟ್ ಪ್ಲಾನ್, ನಾವು ಎಷ್ಟು ನೀರು ಕುಡಿಬೇಕು, ಅಂದ್ರೆ ಶುಗರ್ ಎಷ್ಟು ಮೇಂಟೈನ್ ಮಾಡಬೇಕು, ಶುಗರ್ ತಿನ್ಬಹುದಾ ಇಲ್ಲ, ಡಯಟ್ ಪ್ಲಾನ್ ನೀವು ಏನ್ ನಮ್ಮ ಬಾಡಿಗೆ ಕಡಿಮೆ ಆಗಿದೆ, ಖಾಲಿ ನಾವು ಮುಖಕ್ಕೆ ಹಚ್ಚಿದ್ರೆ ಏನು ಪ್ರಯೋಜನ ಇಲ್ಲ, ನೀರೆಷ್ಟು ಕುಡಿಬೇಕು, ಅದನ್ನೆಲ್ಲ ಒಂದು ವಿಷಯವನ್ನು ಕೂಡ ನಿಮ್ಗೆ ಆ ಆ್ಯಪ್ ಅಲ್ಲಿ ತಿಳಿಸ್ತಾರೆ. ಖಾಲಿ ಪ್ರಾಡಕ್ಟ್ ಕೊಟ್ಟು ಬಿಡುದಲ್ಲ, ನಿಮ್ಮ ಹತ್ರ ಒಂದು ಟಚ್ ಅಲ್ಲಿ ಇರ್ತಾರೆ. ನೀವು ಒಂದು ಅವರಿಗೆ ಮೆಸೇಜ್ ಮಾಡುವಾಗ ನಿಮ್ಗೆ ರಿಪ್ಲೈ ಕೂಡ ಕೊಡ್ತಾರೆ. ಅದು ಎಲ್ಲ ಫ್ರೀ. ಅಷ್ಟೇ ಅಲ್ಲ, ಈಗ ಇದು ನನಗೆ ಕೊಟ್ಟಂತ ಪ್ರಾಡಕ್ಟ್ ಗೈಸ್, ಇದು ನನಗೆ ಕಳಿಸಿದಂತ ತುಂಬಾ ಸಲ ನೀವು ನೋಡಿರ್ಬಹುದು. ಇದು ನೋಡ್ಬೋದು ನೀವು, ಇದು ನನಗೆ ಕೊಟ್ಟದ್ದು. ಇದು ನಮ್ಮ ಡಾಕ್ಟರ್ ಚಾರು ಶರ್ಮಾ ಅಂತ ಹೇಳಿ. ಇವರೇ ನಿಮಗೆ ಸಿಗುದಿಲ್ಲ, ಕೆಲವರಿಗೆ ಇವರು ಸಿಗ್ತಾರೆ, ಕೆಲವರಿಗೆ ಬೇರೆಯವರು ಸಿಗ್ತಾರೆ. ಹಾಗೆ ಇದರಲ್ಲಿ ಫೇಸ್ ವಾಶ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್
ಮತ್ತೆ 2 ಸಿರಮ್ ಸಿಕ್ಕಿದೆ. ಇದು ನನಗೆ ಏನು ಸಮಸ್ಯೆ ಇದೆ ಅದಕ್ಕೆ ಕೊಟ್ಟದ್ದು. ನನಗೆ ಏನಂತೇಳಿ ತಿಳ್ಕೊಳ್ಬಹುದು, ಇವಳಿಗೆ ಪಿಂಪಲ್ ಏನಿಲ್ಲ ಮತ್ತೆ ಏನು ಇರ್ಬೋದು ಅಂತ. ನನಗೆ ಓಪನ್ ಪೋರ್ಸ್ ಅಂತ ಇದೆ guys. ಮೊದಲೆಲ್ಲ ನಾನು ಬಿಸಿಲಿಗೆಲ್ಲ ಉಂಟಲ್ಲ ಯಾವ ಸನ್ಸ್ಕ್ರೀನ್ ಕೂಡ ಹಚ್ಕೊಳ್ತಿರ್ಲಿಲ್ಲ, ಸೀದಾ ಎದ್ದು ಹೋಗ್ತದೆ ಏನಾಗುದಿಲ್ಲ ಹಾಗೆ ಹೀಗೆ ಅಂತ. ಅಂದ್ರೆ ನಾಲೆಜ್ ಇಲ್ಲ, ಯಾರು ಹೇಳುವವರು ಕೂಡ ಇಲ್ಲ. ಆ ಒಂದು ಬಿಸಿಲಿನ ಇದಕ್ಕೆ ಒಟ್ಟೊಟ್ಟೆಲ್ಲ ಸ್ಕಿನ್ ಅಲ್ಲಲ್ಲಿ ಅಲ್ಲಿ ಒಂದು ಒಟ್ಟೊಟ್ಟೆ ಬಿದ್ದು ಉಂಟಲ್ಲ, ಓಪನ್ ಪೋರ್ಸ್ ಆಗಿದೆ ಅಂತೆ. ಯಾವುದು ಆಗಿದೆ ಈಗ ಕ್ಯೂರ್ ಸ್ಕಿನ್ ಕೂಡ ಈಗ ನೀವು ತಗೊಂಡ್ರೆ ಕೂಡ ತುಂಬಾ ಟೈಮ್ ವರೆಗೆ ಅದನ್ನ ಯೂಸ್ ಮಾಡ್ತಾ ಇರಬೇಕು ಕಂಟಿನ್ಯೂಸ್. ಒಮ್ಮೆಲೆ ರಿಸಲ್ಟ್ ಸಿಗುದಿಲ್ಲ ಯಾವ ಪ್ರಾಡಕ್ಟ್ ಕೂಡ. ಹಾಗೆ ಯಾರಿಗಾದ್ರೂ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇದೆ, ಆ್ಯಪಿನ ಲಿಂಕ್ ಇದೆ, ಇಲ್ಲಾಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ನಾನು ಪಿನ್ ಮಾಡಿದ್ದೇನೆ, ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡ್ಬೋದು. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ನಿನ್ನೆ ಒಂದು ವಿಷಯ ಆದಲ್ಲ ಗೈಸ್, ಎಂತ ಗೊತ್ತುಂಟ, ಬೆಳಗ್ಗೆ ಎದ್ದ ಕೂಡಲೇ ಉಂಟಲ್ಲ, ಬೆಳಗ್ಗೆಲ್ಲ ನಾನು 12ವರೆಗೆ ಎಚ್ಚರಿಕೆ ಆಯ್ತಾಯ್ತು. 12ವರೆಗೆ ಎದ್ದು ನೋಡ್ತೇನೆ ಗೈಸ್, ಬೆಕ್ಕನ್ನೆಲ್ಲ ನೋಡ್ತೇನೆ ನಾನು ಎಲ್ಲಿದ್ದಾರೆ ಅಂತೇಳಿ. ನೋಡುವಾಗ ನಮ್ಮ ದೊಡ್ಡ ಬೆಕ್ಕು ಉಂಟಲ್ಲ ಮೊನ್ನೆ ಬಂದದ್ದು ಅದಿಲ್ಲ ಆಯಿತಾ. ಕಿಟಕಿ ಓಪನ್ ಉಂಟು, ಕಿಟಕಿ ಬಾಗಿಲು ಓದೋದು. ಹೊರಗೆಲ್ಲ 1:30 2ವರೆಗೆ ನಾನು ಇಲ್ಲಿ ಎಲ್ಲ ಟಾರ್ಚ್ ಹಾಕ್ಕೊಂಡೆಲ್ಲ ಹೋಗಿದ್ದೀನಿ ಮಾರ್ಗದಲ್ಲಿ. ಅಮ್ಮ ಬೈತಾ ಇದ್ರು, ಹೋಗಿ ಎಲ್ಲ ನೋಡ್ಕೊಂಡು ಬಂದೆ, ಸಿಗಲಿಲ್ಲ ಆಯಿತಾ. ಆಮೇಲೆ ಇನ್ನೂ ನನಗೇನು ಸಿಗ್ಲಿಕ್ಕಿಲ್ಲ ಅಂಥೇಳಿ ಅದೇ ತಲೆಯಲ್ಲಿತ್ತು, ನನಗೆ ಇದ್ದೇನೆ ಬರಲಿಲ್ಲ. ಅಂದರೆ ಪರ್ಷಿಯನ್ ಕ್ಯಾಟನ್ನು ನಾಯಿ ಎಲ್ಲ ಹಿಡಿದು ಬೇಗ ಹಿಡಿಯೋದಂತಲ್ಲ, ಅದೇ ಟೆನ್ಷನಲ್ಲಿ ಮಲ್ಕೊಳ್ಳುವಾಗ ನನ್ನ ಮಾಮಿ ಬೆಳಗ್ಗೆ ಫೋನ್ ಮಾಡಿದ್ರು, ಅದು ಅಲ್ಲಿ ರೋಡಲ್ಲಿ ಉಂಟಂತೆ ಬೆಕ್ಕು, ತಗೊಂಡು ಬಾ ಅಂತ. ಅದಕ್ಕೆ ಸಿಕ್ಕಿದೆ ಆಯಿತಾ. ಹಾಗೆ ನಿನ್ನೆ ದೊಡ್ಡ ಅವಂತರ ಆಗಿತ್ತು ಹಾಡ ಇನ್ನಾಡ. ಹಾಗೆ ಗಿಡಗಳಿಗೆಲ್ಲ ನೀರು ಕೊಟ್ಟಾಯಿತು, ನೀರೆಲ್ಲ ಕೊಟ್ಟಾಯಿತು. ಪುಂಡಿ ಕೊಟ್ಟ ಮೇಲೆ ಸ್ವಲ್ಪ ಗಿಡ ಹೈಟ್ ಆಗಿದೆ ಅಲ್ಲ, ಬೆಂಡೆಕಾಯಿ. ಹಾಗೆ ಹೂವೆಲ್ಲ ಆಗಿದೆ ಬೆಂಡೆಕಾಯಿಲ್ಲಿಗೆ. ಹಾಂ, ಬೆಂಡೆಕಾಯಿ ಕೂಡ ಆಗಿದೆ, ಅದು ತುಂಬ ಆಗಲಿಲ್ಲ, ಒಂದೇನಾದದು. ಈಗ ಬೆಂಡೆಕಾಯಿ ಮತ್ತು ಕುಕುಂಬರ್ ಸ್ವಲ್ಪ ದೊಡ್ಡದಾಗಿ ತೋರಿಸ್ತೇನೆ ಈಗ. ಕುಕುಂಬರ್ ಮತ್ತು ಮೇಲೂ ಕೂಡ ಒಂದು ಉಂಟು, ಅಲ್ಲಿ ಸೈಡಲ್ಲಿ ಇತ್ತು ಮಾರು, ಇಲ್ಲಿ ಕೆಲವೆಲ್ಲ ಆಗಿದೆ ಅಷ್ಟೇ. ಮತ್ತು ಮೊನ್ನೆ ನಾವು ಬೀಜ ಎಲ್ಲ ಹಾಕಿದ್ದೇವಲ್ಲ, ಅದು ಗ್ರೋ ಆಗಿದೆ. ಈಗ ಇದು ಪತ್ಪೆ ಸೊಪ್ಪು, ಮತ್ತು ಇದರಲ್ಲಿ ಕೆಲವು ಡೇಲಿಯ ಎಲ್ಲ ಹೂವೆಲ್ಲ ಹಾಕಿದ್ದೇವೆ ಅದು. ಮತ್ತು ಅಲ್ಲಿ ಒಂದು ಮಾಡಿದ್ದೇವಲ್ಲ, ಅದರಲ್ಲಿ ಕುಂಬುಡ ದಳ ಆಗಲಿಲ್ಲ ಎಂತ ಕೂಡ, ಇಲ್ಲೆಲ್ಲ ಆಗಿದೆ. ಹೆಚ್ಚಿಯ ಹಾಗೆ ಅಷ್ಟೆಲ್ಲ ಆಗಿದೆ. ಈಗ ಅಷ್ಟೇ ಅಪ್ಡೇಟು. ಈಗ ನನಗೆ ಸ್ವಲ್ಪ ದೇರ್ಲಘಟ್ಟೆಗೆ ಹೋಗ್ಲಿಕ್ಕೆ ಉಂಟು, ಒಂದು ಸ್ವಲ್ಪ ಕೊರಿಯರ್ ಮಾಡಲಿಕ್ಕೆ ಉಂಟು. ಎಸ್, ನಾನು ರೆಡಿ ಆದೆ ಗೈಸ್, ಮನೆಯೆಲ್ಲ ಕೆಲಸ ಎಲ್ಲ ಮಾಡಿ ರೆಡಿ ಆಗಿದೆ. ಮೊನ್ನೆ ತೊಗೊಂಡೆ ಟೀ ಶರ್ಟ್ ಗೊತ್ತಿರ್ಬೋದು ನಿಮಗೆ, ನಾನು ತೊಗೊಂಡಿದ್ದೇನೆ, ಲಿಂಕ್ ಇದೆ, ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಈಗ ಕೂಡ. ಹಾಗೆ ನನ್ನ ಹತ್ರ ಇಂಥದ್ದೊಂದು ವೈಟ್ ಆ್ಯಂಡ್ ರೆಡ್ ಅಲ್ವಾ, ಅದು ಯಾವಾಗಲೂ ಹಾಕ್ತೇನೆ. ಆಗ ಅಮ್ಮ ನನಗೆ ಯಾವಾಗಲೂ ಹೇಳ್ತಾರೆ, ಚಂದ ಕಾಣ್ತೀನಿ ಇಂಥ ತಗೋ ಅಂತಿಲ್ಲ. ಹಾಗೆ ಇಂಥದ್ದೊಂದು ತೊಗೊಂಡದ್ದು. ಎಷ್ಟು 200ಗೆ 2 ಅಂತ ಮೀಶೋದಲ್ಲಿ. ಈಗ ಒಂದು ಅರ್ಜೆಂಟಾಗಿ ಒಂದು ಕೊರಿಯರ್ ಆಫೀಸ್ಗೆ ಹೋಗ್ಲಿಕ್ಕಿತ್ತು ಗೈಸ್, ಹಾಗೆ ದೇರ್ಲಘಟ್ಟೆಗೆ ಹೋಗ್ತಾ ಇದ್ದೇನೆ. ಬರುವಾಗ ಆ್ಯಸ್ ಯೂಶುವಲ್ ಅಮ್ಮನಿಗೆ ತುಂಬ ಒಂದು ನೆನಪಾಗಿದೆ, ಏನೆಲ್ಲ ಬೇಕಂತ. ತರಕಾರಿ ಒಂದು ಬೇಕೇ ಬೇಕು, ಮತ್ತು ಅವರ ಕೆಲವು ಮೆಡಿಸನ್ ಎಲ್ಲ ಹಾಕಬೇಕಂದ್ರೆ ಅದನ್ನೆಲ್ಲ ಒಟ್ಟಿಗೆ ತರುವ ಅಂತ ಬರುವಾಗ. ಚಿಂಚು ಕೂಡ ಬರ್ತಾ ಇದ್ದಾನೆ, ಈಗ ಅವನಿಗೆ ರಜೆ, ಇನ್ನೂ ನಾಳೆ ಒಂದು ದಿನ ರಜೆ ಇದೆ ಅವನಿಗೆ ಎಕ್ಸಾಮ್ಗೆ ಓದಲಿಕ್ಕೆ. ಹಾಗೆ ಬರುವ ಅಂತ. ಮತ್ತೆಂತ ಗೊತ್ತಾ, ನಮ್ಮ ಫ್ರಿಡ್ಜ್ ಇಲ್ಲಿ ಇತ್ತಲ್ಲ, ಗೊತ್ತಿರ್ಬೋದು ನಿಮಗೆ, ಇಲ್ಲಿ ಇತ್ತು ಫ್ರಿಡ್ಜ್ ನಮ್ಮದು. ಅದಕ್ಕೆ ಇಲ್ಲಿ ಒಂದು ಕ್ಲೀನ್ ಇರಲಿ ಅಂತ ಇಲ್ಲಿಗೆ ಶಿಫ್ಟ್ ಮಾಡಿದೆ ಫ್ರಿಡ್ಜನ್ನು. ಚೆನ್ನಾಗಿದೆ. ಕಿಚನ್ನ ವಸ್ತು ಕಿಚನಲ್ಲೇ ಇರಲಿ ಅಲ್ಲ, ಡೈನಿಂಗ್ ಅಂತ ಇಟ್ಟದ್ದು ಡೈನಿಂಗೇ ಆಗಲಿ. ಹಾಗೆ ಅಪ್ಪ ಒಂದು ಹೋಗಿ ಬರುವಾಗ ನಾವು ಕೆಲಸ ಎಲ್ಲ ಬಿದ್ದಿಗೆ ತುಂಬ ಮಾಡಿ ನಾವು ಇಲ್ಲಿ ವೇಟ್ ಮಾಡ್ತಾ ಇದ್ದೇವೆ. ನೋಡಿ ತುಂಬ ಜನ ಇದ್ದಾರೆ, ವೇಟ್ ಮಾಡೋದು. ಇವನು ಕೂಡ ಇದ್ದಾನೆ ನನ್ನ ಜೊತೆ. ಆಯಿತು ಗೈಸ್, ನಮ್ಮದೆಲ್ಲ ಕೊರಿಯರ್ ಎಲ್ಲ ಆಯಿತು. ಇನ್ನು ಹೋಗುದು ನಾವು. ರೋಡೆಲ್ಲ ಕ್ರಾಸ್ ಮಾಡ್ತಿದ್ದೇನೆ ಈಗ. ಗಾಡಿ ಎಲ್ಲ ಬರ್ತಾ ಉಂಟು ಆ ಕಡೆ ಈ ಕಡೆಯಿಂದ. ಓಲೆ ಮಾರೆ ಬಲ ಬಲ ಬಲ. ಟೈಮ್ ಒಂದಾಯಿತು, ಹಾಗೆ ನಾವು ಜ್ಯೂಸ್ ಕೊಟ್ಟು ಹೋಗುವ ಅಂತ ಬಂದದ್ದಾಯ್ತಾ. ನಾನು ಕೂತ್ಕೊಂಡಿದ್ದೇನೆ, ತುಂಬ ಆಸೆ ಬರ್ತುಂಟು ನನಗೆ. ಮನೆಯಲ್ಲಿ ಕೆಲಸಗಳು ಮಾಡಿ ಏನು ತಿನ್ನದೆ ಹಾಗೆ ಜ್ಯೂಸ್ ಮಾಡ್ತಿದ್ದೇನೆ. ತರಕಾರಿ ಎಲ್ಲ ತಗೊಂಡಾಯ್ತು, ಉಂಟು ನಾವು ಸಿಟಿಗೆ ಎಷ್ಟು ದುಡ್ಡು ಸಾಕಾಗಬೇಕಿಲ್ಲ. ಆ ಮಿಷಿನಲ್ಲಿ ಮನೆಯಲ್ಲಿ ಕೊಂಡೋಗಿ ಇಡುವ ನಾನು. ಮಕ್ಕಳನ್ನು ಎಣ್ಣೆ ಕಾಲ ಜ್ಯೂಸ್ ತಂದು ಕೊರಿಯರ್ ಆಫೀಸಲ್ಲಿ ಒಂದು ಕಾಮಿಡಿ ಆಗೋದಲ್ಲ,
ಎಂತ ಗೊತ್ತಾ, ಡೇಟ್ ಬರೆಯಲ್ಲ ಕಿತ್ತಾಯ್ತಾ, ಬರ್ದು ಅಂತೆಷ್ಟು ಅಂತ ನೆನಪಾಗಲಿಲ್ಲ, 3 ಅಂತ ಬರ್ದೆ. 3 ಅಂತ ಬರ್ದ್ರೆ ನಾನು 2027 ಅಂತ ಬರ್ತದಾಯ್ತಾ. ಒಳಗೆ ಅವ್ರು ಒಂದು ವರ್ಷ ಹಂಗೆ ನಂಗೆ ಗೊತ್ತೇ ಆಗಲಿಲ್ಲ. ಅಂದ್ರೆ ನಮ್ಮ ಮನೇಲಿ ಕ್ಯಾಲೆಂಡರ್ ಕೂಡ ಇಲ್ಲ, ನನ್ನ ಮೊಬೈಲಲ್ಲಿ ಕೂಡ ಇತ್ತು, ಆದರೂ ಕೂಡ ಒಂದು ಕಾಮಿಡಿ ಆಯ್ತು, ಅವರೆಲ್ಲ ನೆಗಡಿದ್ರು ಆಯ್ತಾ. ಗಂಟೆ 4 ಮುಕ್ಕಾಲು ಆಯ್ತು. ಏನು ಗೊತ್ತಾ, ಗೋಬಿ ಮಂಚೂರಿ ಈಗ ಇಲ್ಲಲ್ಲ ಎಲ್ಲಿ ಕೂಡ. ಮೊನ್ನೆ ಕೂಡ ಹೋಟೆಲಿಗೆ ಹೋಗಿದ್ದೆ, ಹೋಟೆಲಲ್ಲಿ ಸಿಗಲಿಲ್ಲ. ನನಗೆ ತುಂಬ ಫೇವರೇಟ್, ಗೊತ್ತಿರ್ಬೋದು, ಗೋಬಿ ಅಂದರೆ ಆಯಿತು ನನಗೆ. ಎಲ್ಲಿಯಾದರೂ ಹೋಗೋದ್ರೆ ಕೇಳೋದು ಅದೇ. ಮತ್ತು ನಿನ್ನೆ ಅಲ್ಲಿ ತೊಟ್ಟಿಲ್ ಬಾಲ್ ಇತ್ತಲ್ಲ, ಅಲ್ಲಿ ಕೂಡ ಗೋಬಿ ಇತ್ತು. ಹಾಗೆ ಗೋಬಿ ತಿನ್ನುವಂತ ಆಗ್ತದೆ, ಮನೆಗೆ ಮಾಡಿ ತಿನ್ನುವಂತ. ಆದರೆ ಅದರ ಐಟಮ್ ಎಲ್ಲ ಇಲ್ಲ. ಹಾಗೆ ನಾನು ಸ್ವಲ್ಪ ಪೇಟೆಗೆ ಕಳಿಸ್ತಾ ಇದ್ದೇನೆ. ಜಾಗ್ರತೆ ನಾನು ಮಾರ್ಗಪುರ ಕಡಪನಾಗ ಚಪ್ಪಲ್ ನೋಡು ಬೇ. ಹಾಂ ಜಾಗ್ರತೆ, ಏನ್ ದೂರ. ಹಾಗೆ ಅವನನ್ನು ಕಳಿಸಿದೆ ಗೈಸ್, ತರಲಿ ಓಕೆ. ಹಣ ಕೊಟ್ಟಿದ್ದೇನೆ, ಮತ್ತು ಅವನಿಗೆ ತಿಂಡಿಗೆ ಕೂಡ ಹಣ ಕೊಟ್ಟೆ. ನಾವು ಕೂಡ ಸಣ್ಣದಿರಾಗ ಹಾಗೆ ಆಯಿತು. ನನ್ನ ಆಂಟಿ ನನಗೆ ಹಣ ಕೊಡೋದು, ಅವರಿಗೆ ಹುಡಿ ಮುಗಿದು ಹುಡಿ ಎಲ್ಲ ತರಲಿಕ್ಕೆ ಇರ್ತದೆ. ಆಗ ನನಗೆ ಒಂದು 2 ರೂಪಾಯಿ ಕೊಟ್ಟರೆ ನಾನು ಹೋಗಿ ಬರ್ತಾಯಿದ್ದೆ. ಹಾಗೆ ಇವನಿಗೆ ಹೋಗ್ತಾ ಇದ್ದ. ಬಾಲ ಕೊಯ್ ಹಂಗೆ ಬಾರ್ದು ಹಾಂ ಕೊರಿಯೇ ಪೋಯಿ ಏನು ತುಯ್ಯೇ 20 ರೂಪಾಯಿ ಕೊರಿಯೇ ತಿನ್ನಿಯರೆ. ನೋಡಿ, ಫ್ಲವರ್ ಮತ್ತು ಇದಕ್ಕೆ ಉಪ್ಪು ಮತ್ತು ಅರಶಿನ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದು ಬೆಂದಾದ್ಮೇಲೆ ನಾವು ಬಾಕಿ ಗೋಬಿಗೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಕಟ್ಟೆಲ್ಲ ಮಾಡಿ. ಮುಂಚೆ ಕಾರ್ನ್ಫ್ಲವರ್ ತಂದು ಕೊಟ್ಟ. ಹಾಗೆ ಕಾರ್ನ್ಫ್ಲವರ್ ಮತ್ತು ಮೈದಾ ಮತ್ತು ಸ್ವಲ್ಪ ಮಸಾಲೆ ಹಾಕಿ, ನಾನು ಕಲರೇನು ಹಾಕಲಿಲ್ಲ, ಉಪ್ಪೆಲ್ಲ ಹಾಕಿ ನಾನೊಂದು ಪೇಸ್ಟ್ ಮಾಡಿಕೊಂಡೆ. ನೋಡ್ಬೋದು ಈಗ ದಪ್ಪ ಕರೆಕ್ಟಾಗಿದೆ ಹಾಗೆ. ಮತ್ತು ಈಗ ನಮ್ಮ ಗೋಬಿ ಕೂಡ ಇದಾಯಿತು. ಇದಕ್ಕೆ ಈಗ ತೋಡಿದ್ರಲ್ಲ ನೀವು, ಬೇಯಿಸಿ ಆಯಿತು. ಇದನ್ನು ನಾವು ಆ್ಯಡ್ ಮಾಡುವ. ಇಲ್ಲಿ ಗೋಬಿಗೆ ಬೇಕಾದ್ದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೀರುಳ್ಳಿ, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಮತ್ತು ಇದರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಕಾಯಿ ಮೆಣಸು ಇಷ್ಟು. ಇವಾಗ ಇಲ್ಲಿ ಎಣ್ಣೆ ಬಿಸಿ ಆಗ್ತಾ ಬಂತು. ಎಣ್ಣೆ ಬಿಸಿ ಆಗುವಾಗ ನಾವು ಈಗ ಈ ಗೋಬಿಯನ್ನು ಪೇಸ್ಟ್ ಮಾಡ್ಕೊಂಡಿದ್ದಾರೋ ಈ ಗೋಬಿಯನ್ನು ಬಿಟ್ಟು ಕಾಯಿಸು. ನೋಡಿ ಗೈಸ್, ರಾತ್ರಿ ಇಡೀ ಎಲ್ಲಿ ಹೋಗ್ತಿರ್ತಾನೆ. ಈಗ ಮತ್ತೆ ರಿಟರ್ನ್ ಹೋಗ್ಲಿಕ್ಕೆ ಎಲ್ಲಿಯುವುದು ನೋಡಿ ಅಕ್ಕ. ಅಲ್ಲಿ ನೋಡಿ ಗೈಸ್, ಅಲ್ಲಿ ಚಿಂಚುಕುಮಾರ್ ಕ್ರಿಕೆಟ್ ಆಡೋದು ನೋಡಿ ಇಲ್ಲ ಆಟ ಆಡೋದು, ಅದಕ್ಕೆ ಬಿಟ್ಟದ್ದಿಲ್ಲ. ಅದರಲ್ಲಿ ಆ ವೈಟ್ ಶರ್ಟ್ ಕಾಣ್ತಾ ಉಂಟಲ್ಲ ಅವನು ಚಿಂಚು. ಈಗ ಬಂದದ್ದು ಇವನು. ಮೀಲ ಇರಪ್ಪ ಮೀದು ಬರೋಣ. ಹಾಂ ಗೋಬಿ ಆಗ್ತಾ ಉಂಟು. ಆಗಲಿಲ್ಲ ಗೈಸ್, ನೋಡಿ ಫ್ರೈ ಇದೇ ಆಗಲಿಲ್ಲ, ಫ್ರೈಯೇ ಮುಗಿಲಿಲ್ಲ. ಎಷ್ಟು ಮಸಾಲೆ ಮಾಡೋದು, ಇಲ್ಲೆಲ್ಲ ಅಸ್ತವ್ಯಸ್ತವಾಗಿದೆ. ಅಡಿಗೆ ಮಾಡುವಾಗ ಒಂದು ಅಸ್ತವ್ಯಸ್ತ ಆಗದೆ ಇರ್ತದಲ್ಲ. ಈಗ ಒಂದು ವಾರದಲ್ಲಿ ಗೈಸ್, 1 ವಾರದಲ್ಲಿ ನಾನು ಕೆಲವೆಲ್ಲ ಐಟಮ್ ಎಲ್ಲ ಆರ್ಡರ್ ಮಾಡಿದ್ದೀನಿ. ಅಂದರೆ ಸಣ್ಣ ಪುಟ್ಟದು ಮೀಶೋದಲ್ಲಿ ಕೆಲವು ಅಗತ್ಯ ಇರೋದಂಥದ್ದೆಲ್ಲ ಲಿಂಕ್ ಎಲ್ಲ ಕೊಡ್ತೇನೆ. ಇದನ್ನು ಫ್ಯೂಚರಲ್ಲಿ ಒಳ್ಳೆ ಐಟಮ್ ನಮ್ಮ ಹಾಗೆ ಮನೆ ಇದ್ದವರಿಗೆಲ್ಲ ಯೂಸ್ ಆಗುತ್ತೆ. ಈಗ ಅಡುಗೆ ಕೋಣೆ ಅರ್ಧಂಬರ್ಧ ಕೆಲಸ ಆಗಿರ್ತಲ್ಲ, ಅಂಥದಕ್ಕೆಲ್ಲ ಯೂಸ್ ಆಗುವಂಥದ್ದು ವಸ್ತು ಅದು. ಅದಕ್ಕೆ ಬರ್ತದೆ ನೋಡಿ, ನೀವು ಕೂಡ ಗೊತ್ತಾಗ್ತದೆ ಏನು ಮಾಡ್ತೇವೆ. ಗೋಬಿ ರೆಡಿ ಆಯ್ತು ಗೈಸ್, ನೋಡ್ಬೋದು ನೀವೇ. ಬೆವರಿ ಲೋಕ ಇಲ್ಲ ಆಯ್ತಾ. ವಿಂಡೋ ಎಲ್ಲ ಓಪನ್ ಮಾಡಿದ್ದೀನಿ, ಆದ್ರೂ ಶೆಕೆ ಹೋಗ್ತಾ ಉಂಟು. ಅಮ್ಮನಿಗೆ ಕೊಡುವ, ನಿಮಗೆ ಐಡಿಯಾ ಇಲ್ಲ, ಆದರೆ ಕಲರ್ ಒಳ್ಳೆ ಬಂದಿದೆ ನೋಡ್ಬೋದು ನೀವೀಗ. ಕೊಡುವ ಅಮ್ಮನಿಗೆ ಹೇಗಾಗಿದೆ ಅಂತ ಕೇಳ್ತೇನೆ. ಬನ್ನಿ.
ಗ್ಯಾಸ್ ಇಲ್ಲದೆ ಉಪ್ಪು ಹಾಕಂದೆ ಪಾಡ್ದೆ ಯಾನ್ ಮಾಡ್ತೀನಿ ಗಿಂಡಿ ಅಡಿಗೆ ಉಪ್ಪು ಚಪ್ಪದಾಲೆ ಎಡಾದ್ರ ಬೇಟೆ ಮಾತ್ರ ಸರಿ ಉಂಟಾ ಉಪ್ಪು ಮಾತ್ರನಾ ಬೇರೆ ಸರಿಜಿದಲ್ಲ ಇದಕ್ಕೆ ಚಿಪ್ಪೆ ಅವರಿಗೆ ನಾನು ಮಾಡಿದೆ ಯಾವಾಗ ಅಲ್ತಾಡೆ